ಏನು ಏನ್ ಮಾಡ್ತಿದ್ಯಾ? ನೀನ್ ಯಾವಾಗ ಬಂದೆ ಶಾಂತಿ? ಮಂತ್ರ ಒಳ್ಳೆಯವಳಲ್ಲ ಅಂತ ಹೇಳ್ತಿದ್ಯಲ್ಲ, ಆಗ್ಲೇ ಬಂದೆ. ನಿನಗಿದೆಲ್ಲ ಬೇಕಾ? ನಾನೇ ಸುಮ್ನೆ ಇದ್ದೀನಿ ತಾನೆ. ನೀನ್ ಸುಮ್ನೆ ಇರ್ತೀಯ ಶಾಂತಿ, ಆದ್ರೆ ನನ್ ಕೈಲಿ ಆಗಲ್ಲ. ಕಣ್ ಮುಂದೆ ಅನ್ಯಾಯ ನಡೀತಾ ಇದ್ರೆ ನೋಡ್ತಾ ಸುಮ್ನಿರು ಅಂತ ಹೇಳ್ತೀಯಾ? ಅದಕ್ಕೆ ಫೋನ್ ಮಾಡಿ ಹಾಗೆ ಹೇಳಿದ್ರೆ? ಹಲೋ ಚಿನ್ನು ಅವರೇ, ಮಂತ್ರ ಒಳ್ಳೆಯವಳಲ್ಲ ಅಂತ ರಾಘವಿಂದ ಹಿಡಿದು ಸಿದ್ಧಾರ್ಥ್ ಬಾಬನ್ ತನಕ ಎಲ್ರೂ ಹೇಳಿದ್ರು. ಅವ್ರು ಯಾರು ಹೇಳಿದ್ರು ಕೇಳಿಲ್ಲ ಸುಶಾಂತ್. ನೀವ್ ಹೇಳಿದ್ರೆ ಕೇಳ್ಬಿಡ್ತಾರಾ? ಹ, ತುಂಬಾ ಚೀಪ್ ಆಗಿದೆ ನಿಮ್ಮ ಐಡಿಯಾ. ಸರಿ ಆಯ್ತು, ಹಾಗಾದ್ರೆ ಇವಾಗ ನಾನೇನ್ ಮಾಡ್ಬೇಕು ಹೇಳು? ಸೂಪರ್ ಆಗಿ ಡ್ರೆಸ್ ಮಾಡ್ಕೊಂಡು ಮಂತ್ರನ್ ಮದ್ವೆಗೆ ಹೋಗಿ ಅಕ್ಷತೆ ಹಾಕಿ ಅವಳಿಗೆ ವಿಶ್ ಮಾಡಿ ಸ್ವೀಟ್ ತಿಂದು ಚೆನ್ನಾಗಿ ಊಟ ಮಾಡ್ಕೊಂಡು ಬನ್ನಿ ಅಷ್ಟೇ. ಓಕೆ? ಹೈ, ಸ್ವೀಟ್ ಒಂದೇ ಯಾಕೆ, ಪಾನು ತಿನ್ಕೊಂಡು ಬರ್ತೀನಿ. ಅಣ್ಣ, ಅದ್ಕೆನ ತುಂಬಾ ನೋಡ್ಬೇಡ, ದೃಷ್ಟಿ ಆಗ್ಬಿಡುತ್ತೆ. ಹೌದೌದು, ಇವಳು ಈ ಮನೆಗೆ ಬಂದು ಕಾಲಿಟ್ಟ ಮೇಲೆ ಶಾಂತಿ ನಿವಾಸಕ್ಕೆ ದೃಷ್ಟಿ ತಾಗ್ಬಿಡ್ತು. ಈ ಇವಳಿಗೆ ದೃಷ್ಟಿ ತಾಗುತ್ತಾ? ಸಾಧನಾ, ರತ್ನಮ್ಮವ್ರಿಗೆ ಸುಮ್ಮನೆ ಇರೋಕೆ ಹೇಳು. ಹೇಳ್ತೀನಿ. ಏನಪ್ಪಾ ನನ್ನನ್ನು ಗುರಾಯಿಸ್ಕೊಂಡು ನೋಡ್ತಾವ್ರೆ? ಅಮ್ಮ, ಈ ರತ್ನಮ್ಮಂದ್ ಯಾವಾಗ್ಲೂ ಹೀಗೇನೆ, ಏನಾದ್ರೂ ಮಾತಾಡ್ತಾನೆ ಇರ್ತಾಳೆ. ನಾವ್ ಕೇಳಿದ್ರೆ ಇನ್ನೇನಾದ್ರೂ ಒಂದ್ ಹೇಳ್ತಾಳೆ.